ಫೈನಲಿ ಇವತ್ತು ಡೇ ಬ್ಲಾಗ್ ಕಂಪ್ಲೀಟ್ ಆಯಿತು. ಗೋವಾನಾಗ ಚಡಾವಡ ಮಂಜಾ ಮಾಡಿವಿ. ನಾಳೆ ಅಪ್ಡೇಟ್ ನಾಳೆ ಕೊಡ್ತೀನಿ, ಯಾಕಂದ್ರೆ ಇವತ್ತು ಬದುಕಿದ್ರೆ ಇವತ್ತು, ನಾಳೆಗೆ ನಾಳೆ ಅಷ್ಟೇ. ಸೊ ಸ್ಟೇ ಟ್ಯೂನ್. ನಿಮಗೆ ಸ್ಟೇ ಟ್ಯೂನ್ ನಾಳೆವರೆಗೆ. ನಾಳೆವರೆಗೆ ಸ್ಟೇ ಟ್ಯೂನ್ ಗೋವಾ, ನಾಳೆವರೆಗೆ. ಗೋವಾಗೆ ಬಂದು ಕುಡಿದಿಲ್ಲಪ್ಪ ಅಂತ ಹೆಂಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ನಾವು ಡಿಸ್ಕಷನ್ ಮಾಡಕತ್ತಿ ಕುಡಿಬೇಕಾ ಬೇಡ ಅಂತ. ನಮ್ಮ ಸ್ವಲ್ಪ ಏನಿಲ್ಲ ಕುಡಿದು ಗಂಟು ಹೋಗೈತೆ ಅಂತ ಹಾಕಿದ್ದೀರ ಅಂತ ಹೇಳಕ್ಕೆ ಏನೇ ಮಾಡಲಿ 6-3 ಆಗಲಿ ಆದ್ರೆ ಆಯ್ತು, ಇಲ್ಲ ಸೋಮವಾರ ಕುಡಿಯೋಂತ ಫಿಕ್ಸ್. ಹಾಕಿ ಕುಡಿಬೇಕು, ಬೇಕು ಕುಡಿಬೇಕಪ್ಪ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾವಾಗ ಒಂದು ಬರ್ತೀವಿ ಅಂತ ಮಾಡ್ತಾನೆ. ಎಲ್ಲ ಪುರಾತನ ಆಗ್ಬಿಟ್ಟು ಚರಿತ್ರೆ ಗೋವಾದ ಹೆಂಗಿತ್ತು ಹೆಂಗಾಯಿತು ಇದನ್ನಪ್ಪ. ಓಲ್ಡ್ ಗೋವಾ ಆಫ್ಟರ್ ಪಾಸ್ಟ್ ಪ್ರೆಸೆಂಟ್ ಒಡೆ ಕಟ್ಟಾರ ಕೆಲವೊಂದು ಬೀಳ್ತಾವೆ. ನಾವು ಈ ದಿನ ಗೋವಾದಲ್ಲಿ ಇದ್ದೀವಿ. ಸೊ ಪಯಣದ ಬಂದ್ಬಿಟ್ಟು ಸಂಭ್ರಮದಲ್ಲಿ ಒಂದು ಕಣ್ಣ ತೆರು ಅಂತ ಬಂದು ತಿರ್ಕೊಂಡು ನೋಡಿ ಕಡೆ ನೋಡಿದ್ರು ಫುಲ್ ತಿರ್ಸಪ್ಪ ಒಂದು. ಬನ್ನಿ ಬ್ರೋ, ವೆಲ್ಕಮ್ ಟು ಗೋವಾ. ಜಿಗ್ ₹3,300 ಕೊಟ್ಟು ನಾವು ಇಲ್ಲಿ ಕಾರ್ನ ಬುಕ್ ಮಾಡ್ಕೊಂಡಿವಿ. ಪರ್ ಹೆಡ್ಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ನಾವು ₹550 ಆಗುತ್ತೆ. ಆರಾಮಾಗಿ ಗೋವಾ ಬಂದ್ಬಿಟ್ಟು ತಿರುಗ್ಬೋದು. ಇವನು ನಮ್ಮ ಫಿಕ್ಸ್ ಯೂಟ್ಯೂಬರ್ ಸ್ಟಾರ್ಟ್ ಮಾಡೋಣ, ಬಟ್ ಎಂಡ್ ಅಂತ ಮಾಡಂಗಿಲ್ಲ. ಯಾವ ಗುರು ಬ್ಲಾಗ್ తెలుగు మనోళ్ళు ఎవరు అందరూ ఆడ పోయడాల అందరూ సబ్స్క్రైబ్ చేసుకోండాల. నచ్చితే చేసుకోండి, లేకపోతే వదిలేసండి. ఎక్కలా ಗೈಸ್ ಚಡ್ಡಿ ಒಡೆ ಬರೋಕೆ ಮಳೆ ಇಲ್ಲ. ಕಾನ್ಸೆಪ್ಟ್ ಏನಂದ್ರೆ ಯಪ್ಪ ಜಾಗ ಇಲ್ದಾಗ ಇಲ್ಲಿ ಸೈಡ್ बारिश आ रहा है. स्टार्ट नीचे
ಸೊ ಈಗ ಬಂದ್ಬಿಟ್ಟು ನೋಡ್ತಿರ್ತಕ್ಕಂಥ ಲೊಕೇಶನ್ ಬಂದ್ಬಿಟ್ಟು ಏನಪ್ಪ ಇದು ಲೊಕೇಶನ್ ಹೆಸರ ಆಗುಡ ಲೋವರ್ ಫೋರ್ಟ್ ಬಂದ್ಬಿಟ್ಟು. ಸೊ ಇದೊಂದು ಲೊಕೇಶನ್ ಅಂತ ಬಂದ್ಬಿಟ್ಟು ಬರುತ್ತೆ. ಸೊ ಇದರಲ್ಲಿ ಏನಂದರೆ ಸ್ಪೆಷಲ್ ಆಗಿ ಸರೌಂಡಿಂಗ್ ಬಂದ್ಬಿಟ್ಟು ವಾಲ್ ಪಕ್ಕದಲ್ಲಿ ಸಮುದ್ರದ ಅಲೆ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿ ನೀವು ತಗೋಬೋದು. ಇಂಗ್ಲೀಷ್ ಮೀಡಿಯಮ್ ಫಾರಿನ್ ನಮ್ಮ ಅಳಿಯ. ಸೊ ಕಾನ್ಸೆಪ್ಟ್ ಅಂದರೆ ವೆರಿ ಸಿಂಪಲ್, ಎಂಜಾಯ್ ಮಾಡ್ಬೇಕಷ್ಟೇ. 3 ಆಗಲಿ ಪುಕ್ಸೆಟ್ ಟ್ರಿಪ್ನ ಎಂಜಾಯ್ ಮಾಡ್ಬೇಕಷ್ಟೇ. ಲೊಕೇಶನ್ ಇದು. Whoa.